ಹರಿಯಾಣದಲ್ಲಿ 35 ರೂಪಾಯಿ 5 ಪೈಸೆ ಇದೆ. ಅಲ್ಲಿ ಗರಿಷ್ಠ ಮಾರಾಟ ಬೆಲೆ 56 ರೂಪಾಯಿ ಇದೆ. ಆಂಧ್ರ ಪ್ರದೇಶದಲ್ಲಿ ಶೇಖರಣೆ ದರ 39 ರೂಪಾಯಿ ಇದೆ, ಮಾರಾಟದ ಬೆಲೆ 60 ರೂಪಾಯಿ ಇದೆ. ರಾಜಸ್ಥಾನದಲ್ಲಿ 28 ರೂಪಾಯಿ 25 ಪೈಸೆ ಇದೆ ಶೇಖರಣೆ ಮಾಡ್ತಕ್ಕಂಥ ದರ, 50 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಪಂಜಾಬಲ್ಲಿ 35 ರೂಪಾಯಿ 23 ಪೈಸೆಗೆ ಶೇಖರಣೆ ಮಾಡ್ತಾರೆ, ಮಾರಾಟ ಮಾಡ್ತಕ್ಕಂಥದ್ದು 56 ರೂಪಾಯಿ ಇದೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಶೇಖರಣೆ ಮಾಡ್ತಕ್ಕಂಥ ದರ 37 ರೂಪಾಯಿ 14 ಪೈಸೆ, ಮಾರಾಟದ ದರ 56 ರೂಪಾಯಿಗೆ ಮಾರಾಟ ಇದೆ. ಮಹಾರಾಷ್ಟ್ರದಲ್ಲಿ 30 ರೂಪಾಯಿ ಶೇಖರಣೆ ಮಾಡ್ತಾರೆ, 52 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಗುಜರಾತ್ ಅಲ್ಲಿ 36 ರೂಪಾಯಿಗೆ 49 ಪೈಸೆ ಕೊಂಡ್ಕೊಳ್ತಾರೆ, 53 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ನಾವು 31 ರೂಪಾಯಿ 68 ಪೈಸೆಗೆ ಕೊಂಡ್ಕೊಳ್ತಕ್ಕಂಥದ್ದು, ನಾವು ಮಾರಾಟ ಮಾಡ್ತಕ್ಕಂಥದ್ದು 42 ರೂಪಾಯಿಗೆ 1000 ಮಿಲಿ ಲೀಟರ್. ಹಾಗೆಯೇ ಕೇರಳದಲ್ಲಿ 41 ರೂಪಾಯಿ 78 ಪೈಸೆಗೆ ಶೇಖರಣೆ ದರ ಇದೆ, ಮಾರಾಟದ ದರ 52 ರೂಪಾಯಿ ಇದೆ. ಈ ಒಂದು ಅಂಶಗಳನ್ನು ಯಾಕೆ ಹೇಳಿದ್ದೀನಿ ಅಂದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಂಡಾಗ ನಾವು ಕನಿಷ್ಠ ದರವನ್ನು ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ, ಮತ್ತು ಕನಿಷ್ಠ ದರದಲ್ಲಿ ನಾವು ಗ್ರಾಹಕರಿಗೂ ಕೂಡ ಒದಗಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಮಾತ್ರ ಅಂತಕ್ಕಂಥದ್ದನ್ನ ಎಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ಬಯಸ್ತೇವೆ. ಈ ದಿವಸ ಸಚಿವ ಸಂಪುಟದ ಸಭೆಯಲ್ಲಿ ಬಹಳ ವಿಸ್ತೃತವಾಗಿ ಚರ್ಚೆ ಆಯಿತು. ಚರ್ಚೆ ಆದಾಗ ಇದು ಹಾಲಿಗೆ ಸಂಬಂಧಪಟ್ಟಂಥದ್ದು ಕರ್ನಾಟಕದ ಹಾಲು ಮಹಾಮಂಡಳ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳಿಗೆ ಸಂಬಂಧಪಟ್ಟಂಥದ್ದು. ದರ ಏರಿಕೆ ಇರ್ಬೋದು, ದರ ಇಳಿಸ್ತಕ್ಕಂಥದ್ದು ಇರ್ಬೋದು. ಆದರೂ ಕೂಡ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಎಲ್ಲ ಹಾಲು ಒಕ್ಕೂಟಗಳು ಮತ್ತು ವಿಶೇಷವಾಗಿ ರೈತರುಗಳು ಕೂಡ, ರಾಜ್ಯದ ಯಾವ ಮೂಲೆಗೆ ಹೋದರೂ ಕೂಡ ರೈತ ಸಂಘದ ವತಿಯಿಂದ ಮತ್ತು ಇತರೆ ಹಾಲು ಉತ್ಪಾದಕ ರೈತರುಗಳು ಬಂದು, ಹಸು ಮೊದಲು 40,000ಕ್ಕೆಲ್ಲ ಒಂದು ಸಿಗ್ತಾ ಇತ್ತು, ಈಗ ಹಸು 75,000 ರಿಂದ 80,000 ರೂಪಾಯಿ ಒಂದು ಹಸು ಇದೆ. ಜೊತೆಗೆ ಫೀಡ್ಸ್ ರೇಟು ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ. ಈಗೆಲ್ಲ ಹಸುಗಳಿಗೆ ಕೊಡ್ತಕ್ಕಂಥ ಆಹಾರ ಏನಿದೆ ಅದು ಕೂಡ ಡಬಲ್ ಆಗಿದೆ, ಮತ್ತು ನಿರ್ವಹಣಾ ಕೂಡ ಜಾಸ್ತಿ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಹಾಲು ಉತ್ಪಾದಕರಿಗೆ ನಮಗೆ ಲಾಭಾಂಶ ಇಲ್ಲ, ನಾವು ಹಾಲನ್ನು ಈ ರೀತಿ ಉತ್ಪಾದನೆ ಮಾಡಿದ್ರೆ ನಾವೆಲ್ಲ ಸಾಲದಲ್ಲಿ ಸಿಕ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಹೆಚ್ಚಿಸಬೇಕು ಅನ್ನತಕ್ಕಂಥ ಒತ್ತಡ ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ರೈತರು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ತಡ ಆದರೂ ಕೂಡ ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿ ಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು, ಅಂದರೆ ತೀರ್ಮಾನ ತೆಗೆದುಕೊಂಡಿರೋರು ಇವ್ರುಗಳು, ಹಾಲು ಮಹಾಮಂಡಳದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು, ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನು 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಇದನ್ನ ನಿಮ್ಮ ಮೂಲಕ ತಿಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಈ ಏನು 4 ರೂಪಾಯಿ ದರವನ್ನು ಹೆಚ್ಚಿರ್ತೇವೆ, ಈ 4 ರೂಪಾಯಿನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸ್ಬೇಕು. ಏನೀಗ ನಮ್ಮಲ್ಲಿ ಸರಿಸುಮಾರು 31 ರೂಪಾಯಿ 68 ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೇವೆ. ಮುಂದಕ್ಕೆ ರೈತರಿಗೆ ಇದ್ರ ಜೊತೆಗೆ 4 ರೂಪಾಯಿ ಸೇರುತ್ತೆ. ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಇರ್ತಕ್ಕಂಥದ್ದು ಇರ್ಬೋದು. ನಮಗೂ ಕೂಡ ಗ್ರಾಹಕರು ಏನಿದ್ದಾರೆ ಅವರು ಕೂಡ ಬಸ್ ದರ ಏರಿಸಿದ್ರು, ಮೆಟ್ರೋ ದರ ಏರಿಸಿದ್ರು, ಈಗ ಹಾಲಿನ ದರನ್ನು ಕೂಡ ಏರಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು
ಟೀಕೆ ಟಿಪ್ಪಣಿಗಳು ಕೂಡ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದಾಗ್ಯೂ ಕೂಡ ಇದರಲ್ಲಿ ಸರ್ಕಾರದ ಯಾವುದೇ ಹಣ ಸಂಪಾದನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರದ ಯಾವುದೇ ರೀತಿಯ ಲಾಭ ನಷ್ಟದ ಯೋಚನೆ ಅಲ್ಲ. ಇದು ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಈ ಭಾಗದ ಅಂದರೆ ಈ ನಮ್ಮ ರಾಜ್ಯದ ಹಾಲು ಉತ್ಪಾದಕರಿಗೆ ಈ ಸಂದೇಶವನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥರ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ನಾವು ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಒಪ್ತೇನೆ. 4 ರೂಪಾಯಿ 1,000 ಮಿಲಿಲೀಟರ್ ಹಾಲಿಗೆ ಹೆಚ್ಚಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಅಸಮಾಧಾನ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ನಿರ್ವಿವಾದ. ಆದರೂ ಕೂಡ ನಾವು ಏನು 4 ರೂಪಾಯಿಯನ್ನು ಹೆಚ್ಚಿಸಿರ್ತಕ್ಕಂಥ ಹಣ ಪೂರ್ಣವಾಗಿ ರೈತರಿಗೆ ಇದನ್ನು ನಾವು ತಲುಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸಹಕಾರ ಗ್ರಾಹಕರು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಏಪ್ರಿಲ್ 1ರಿಂದ ಫೂಲ್ ಮಾಡ್ತಾ ಇಲ್ಲ. ಯಾರು ಜನರಿಗೆ ಫೂಲ್ ಮಾಡ್ತಿದ್ದಾರೆ ಹೇಳಿ? ರೈತರಿಗೆ ಏನಾಗ್ತದೆ? ಯಾಕೆ 30 ದಿವಸಕ್ಕೆ ಎಷ್ಟಾಗ್ತದೆ? ಆಯ್ತಪ್ಪ, ಒಂದ್ ನಿಮಿಷ ಆಹಾರ ಪದಾರ್ಥಗಳ ಹೆಚ್ಚಳ ಮಾಡುವಂತ ಕೇಂದ್ರ ಸರ್ಕಾರದಲ್ಲಿ ನೀವು ಆರೋಪ ಮಾಡ್ತೀರಾ. ಆಹಾರ ದರ ಹೆಚ್ಚಳ ಮಾಡುದು, ಪೆಟ್ರೋಲ್ ದರ ಹೆಚ್ಚಳ ಮಾಡುವಂತ ನೀವು ನೇರವಾಗಿ ಜನರಿಗೆ ಮತ್ತು ಗ್ರಾಹಕರಿಗೆ ಬರೆ ಹಾಕ್ತಿದ್ರಲ್ವಾ? ಇದು ಈಗ ಒಂದ್ ನಿಮಿಷ ಉತ್ಪಾದನೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿ, ನಾವು ಬಹಳ ಕಡಿಮೆ ಇದ್ದೀವಿ. ಇನ್ನೂ ಏನೋ ಬೇರೆ ಈಗ ನಾವು ರೈತರನ್ನ ಉಳಿಸ್ಕೋಬೇಕಲ್ಲ, ರೈತರಿಗೆ ತೊಂದರೆ ಆದಾಗ ನಾವು ನೋಡ್ಕೋಬೇಕಲ್ಲ, ಉತ್ಪಾದನೆ ನಾವು ಇಳಿಕೆ ಆದಾಗ ನೋಡ್ಕೋಬೇಕಲ್ಲ. ನಾವು ರೇಟ್ ಕಡಿಮೆ ಆದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಒಬ್ಬೊಬ್ರು ಕೇಳಿ, ಒಂದು ನಿಮಿಷ ದಯಮಾಡಿ ಕೇಳಿ. ನಿಮಗೆ ಈ ಒಂದು ಇದನ್ನ ಅಂಕಿ ಸಂಖ್ಯೆ ಕೊಟ್ಟಿದ್ದೀವಿ. ಬೇರೆ ಎಲ್ಲ ರಾಜ್ಯದಲ್ಲೂ ಎಷ್ಟು ರೂಪಾಯಿ ದರ, ಮಾರಾಟದ ದರ ಇದೆ ಅಂತೇಳಿ ನೋಡಿ, ನಾವು ಎಷ್ಟಲ್ಲಿದ್ದೇವೆ ಅಂತಕ್ಕಂಥದ್ದು ನೋಡಿ. ಹಾಗೇನೆ ರೈತರಲ್ಲಿ ನಾವು ಪ್ರೊಕ್ಯೂರ್ಮೆಂಟ್ ರೇಟನ್ನು ಕೂಡ ಎಷ್ಟಿದೆ ಅಂತ ನೋಡಿ. ರೈತರು ಕೊಡ್ತಕ್ಕಂಥದ್ದು ಕಡಿಮೆ ಕೊಡ್ತಾ ಇದ್ದೇವೆ. ಈ ಕಡೆ ಗ್ರಾಹಕರಿಗೂ ಕೂಡ ಕಡಿಮೆ ರೇಟಲ್ಲಿ 4 ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ ನಾವು ಎಲ್ಲಿ ಬರ್ತೇವೆ ನೋಡ್ಕೊಳ್ಳಿ. 46 ರೂಪಾಯಿಗೆ ಬರ್ಬೋದು ನಾವು. 42 ಇದೆ, 46ಕ್ಕೆ ಬರ್ತೀವಿ ನೋಡಿ. 60 ರೂಪಾಯಿ ಇದೆ ಅಸ್ಸಾಂದಲ್ಲಿ, 56 ರೂಪಾಯಿ ಇದೆ ಹರಿಯಾಣದಲ್ಲಿ, 60 ರೂಪಾಯಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿದೆ. ಅದನ್ನು ನೋಡಿಕೊಂಡು ನಾವು ರೈತರಿಗೆ ಕೊಡ್ತಕ್ಕಂಥ ಬೆಲೆ ನಾವು ಏನು ಕೊಡ್ತಾ ಇದೀವಿ, ಅದು ರೈತರು ಕೂಡ ಆರ್ಥಿಕವಾಗಿ ಸದೃಢರಾಗಬೇಕಲ್ಲ. ಇಲ್ಲಿ ತಮಿಳುನಾಡದ ಹತ್ರ ಇಲ್ಲ, ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶ ಅಂತ ಇದೆ, 60 ರೂಪಾಯಿ ಇದೆ. ತಮಿಳುನಾಡಲ್ಲೂ ಕೂಡ ನೋಡಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮದು ಕಡಿಮೆ, ಅಲ್ಲೂ ಕೂಡ 46 ರೂಪಾಯಿ ಇದೆ ತಮಿಳುನಾಡು. ನಿಮ್ಮಲ್ಲಿ KMF ಇರ್ಬೋದು, ಒಕ್ಕೂಟಗಳಿರ್ಬೋದು, ನಷ್ಟವನ್ನ ತಪ್ಪಿಸಿ ನೀವು ಅದನ್ನ ಏನು ಲಾಭ ದೃಷ್ಟಿ ತರಬೇಕು ಅಂತ ಒಂದು ಅಲ್ಲಿ ಆಗ್ತಿರುವಂತ ಸೋರಿಕೆಗಳ ತಡೆಗಟ್ಟಿದ್ರೆ, ಮತ್ತೆ ಈಗ ನೀವು ಬೇರೆ ಬೇರೆ ರಬ್ಬರ್ ಯಂತ್ರ ಇರ್ಬೋದು ಅಥವಾ ಈ ತೌಡು ಇರ್ಬೋದು, ಈ 4 ರೂಪಾಯಿ ರೇಟು KMF ಒಕ್ಕೂಟಕ್ಕೆ ನಷ್ಟಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇಲ್ಲ. ರೇಟ್ ಹತ್ತಿ ಕಾಳು, ಹಿಂಡಿ, ಖನಿಜ ಪದಾರ್ಥಗಳ ಸಬ್ಸಿಡಿ ಕೊಡಿ, ನೀವು ಗ್ರಾಹಕರಿಗೆ ನೇರ KMF ನಷ್ಟ ಒಕ್ಕೂಟ ನಷ್ಟಕ್ಕೆ ಈ 4 ರೂಪಾಯಿ ಸಂಬಂಧ ಇಲ್ಲ. ಯಾವುದೋ ಇದು ಒಂದು ನಯ ಪೈಸಾನು ಒಕ್ಕೂಟಕ್ಕೂ ಬರಲ್ಲ, KMF ಬರಲ್ಲ, ನೇರವಾಗಿ ರೈತರಿಗೆ ಕೊಡ್ತಾರೆ. ಇದ್ರಲ್ಲಿ ಯಾವ ಒಕ್ಕೂಟಕ್ಕೂ ಒಂದು ನಯ ಪೈಸಾ ಇಟ್ಕೊಳ್ಳಲ್ಲ, 4 ರೂಪಾಯಿ ಇಟ್ಕೊಳ್ಳಲ್ಲ. ನಾವು ಈಗ ಅದು ಕೂಡ ಡಿಡಕ್ಟ್ ಆಗುತ್ತೋ? ಈಗ 1 ಲೀಟರ್ ಮಾಡ್ತೀವಿ, 1 ಲೀಟರ್ ಮಾಡ್ತೀವಿ. ಈಗ 42 ರೂಪಾಯಿಗೆ 40, ಅದು ಈಗ ಅದಿಲ್ಲ. ಈಗ ಕೇಳಿ 1,000 ಮಿಲಿಲೀಟರ್ ಹಾಲಿಗೆ 42 ರೂಪಾಯಿ ಇತ್ತು. 50 ml ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿ 44 ಮಾಡಿದ್ರು. ಈಗ ಅದ್ಯಾವುದೂ ಇಲ್ಲ. 1000 ಮಿಲಿಲೀಟರ್ಗೆ 42 ರೂಪಾಯಿ ಇತ್ತು,
ಈಗ ಅದೇ 1000 ಮಿಲಿಲೀಟರ್ ಹಾಲಿಗೆ 46 ರೂಪಾಯಿ ಆಗುತ್ತೆ. 50 ಮಿಲಿಲೀಟರ್ ರೇಟ್ ಕಟ್ ಸರ್. ಹೌದು ಹೌದು ₹2 ಕಡಿಮೆನೂ ಆಯ್ತು. ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಬಹುದಿತ್ತಲ್ಲ ಸರ್. ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ, ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೆ ಏನೋ ಇಲ್ಲಿ ಕೊಟ್ರೆ ಏನೋ. ಹೌದು 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 ಹೌದು. ನಮ್ಮೂರ ಮೇಲೆ ನೀವು ಬರ ಹೇಳ್ತೀರಾ, ಅಲ್ಲೇ ಅದು ರೈತರು ಕೊಟ್ರೆ ಬರ ಹೇಳ್ದಂಗ? ಓಕೆ, ರೈತರು ಕೊಟ್ರೆ ಬರ ಹೇಳ್ದಂಗ? ರೈತರಿಗೆ 4 ರೂಪಾಯಿ ಅವ್ರಿಗೆ ಕೊಡ್ತೀವಿ ಅಲ್ಲಪ್ಪ. ಆಯ್ತು, ಓಕೆ. ಅಲ್ಲೇ ಒಂದ್ ನಿಮಿಷ, ಇಡೀ ದೇಶದಲ್ಲಿ ಬಹಳ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ರೈತರಿಗೆ ಬಹಳ ಕಡಿಮೆ ರೇಟಲ್ಲಿ ಹಾಲು ಕೂಡ ಕಡಿಮೆ ರೇಟಲ್ಲಿ ಮಾಡ್ತೀವಿ ನಾವು. ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದಾ ದಯವಿಟ್ಟು? ಆಮೇಲೆ ನಿರ್ವಹಣಾ ವೆಚ್ಚನೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಒಕ್ಕೂಟಗಳ ಜಾಸ್ತಿ ಆಗ್ತದೆ, ಕಡಿಮೆ ಮಾಡಿ ಅಂತ ಸಿಎಂ ನಿನ್ನೆ ಸಭೆಯಲ್ಲಿ ಹೇಳಿದ್ರು ಅಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಇಲ್ಲ, ಅದು ಏನು ಪಾಲನೆ ಮಾಡ್ತೀವಿ. ಸಿಎಂ ಸಾಹೇಬ್ರು ಏನ್ ಹೇಳಿದ್ರೆ ಪಾಲನೆ ಮಾಡ್ತೀವಿ. ಒಕ್ಕೂಟಗಳು ಬೇಕಾಬಿಟ್ಟಿಯಾಗಿ ನಿರ್ವಹಣಾ ವೆಚ್ಚನ ಜಾಸ್ತಿ ಮಾಡ್ಕೊಂಡು ಈಗ ಗ್ರಾಹಕರಿಗೂ ಎಲ್ಲಿ ಏನು ಬೇಕಾಬಿಟ್ಟು ಅಲ್ಲಪ್ಪ, ಈ 4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಯಾವ ಒಕ್ಕೂಟಕ್ಕೆ ಏನು 1 ಪೈಸೆ ಬರಲ್ವಲ್ಲ. ಅದರಿಂದ ಉತ್ಪಾದನಾ ವೆಚ್ಚ ಬರ್ತದೆ. ನೋಡಿ, ಉತ್ಪಾದನೆ ಮಾಡೋರು ಸರ್ಕಾರ ಮಾಡಲ್ಲ, ಒಕ್ಕೂಟಗಳು ಮಾಡಲ್ಲ, ರೈತರು ಮಾಡ್ತಕ್ಕಂಥವ್ರು. ಮೊದಲು 40,000 ರೂಪಾಯಿಗೆಲ್ಲ ಒಂದು ಹಸು ಬರ್ತಾ ಇತ್ತು. ಈಗ 70,000, 75,000 ಇದೆ, 1 ಲಕ್ಷನೂ ಇದೆ. ಫೀಡ್ಸ್ ಎಲ್ಲ ಮೊದಲು 400 ರೂಪಾಯಿ ಸಿಗ್ತಾ ಇದಕ್ಕೆಲ್ಲ 700 ರೂಪಾಯಿ ಆಗಿದೆ. ನಿರ್ವಹಣಾ ವೆಚ್ಚ, ಲೇಬರ್ ಕಾಸ್ಟ್ ಕೂಡ ಮೊದಲೆಲ್ಲ 200 ರೂಪಾಯಿ 300 ರೂಪಾಯಿಗೆಲ್ಲ ಲೇಬರ್ಸ್ ಬರೋರು ಹಳ್ಳಿಗಳಲ್ಲಿ. ಈಗ 1,000 ರೂಪಾಯಿ ಕಡಿಮೆ ಯಾರೂ ಬರೋದಿಲ್ಲ. ಹೀಗಾಗಿ ಹತ್ತಿ ಬೀಜ ಇರ್ಬೋದು, ಮೊಲಾಸಸ್ ಇರ್ಬೋದು, ಶೇಂಗಾ ಹಿಂಡಿ ಎಲ್ಲನೂ ರೇಟ್ ಜಾಸ್ತಿ ಆಗಿದ್ದಾವೆ. ಈಗ ನೋಡಿ, ಕೇಳಿ, ದಯಮಾಡಿ ಈಗ ಒಂದು ಹೇಳ್ತೀನಿ, ನಷ್ಟದಲ್ಲಿ ಇರ್ತಕ್ಕಂಥ, ಆಯ್ತಪ್ಪ ಬಿಡಪ್ಪ, ಈಗ ನಷ್ಟದಲ್ಲಿರ್ತಕ್ಕಂಥ ಒಕ್ಕೂಟಗಳಲ್ಲಿ ಅತಿ ಹೆಚ್ಚು ನಷ್ಟ ಇರ್ತಕ್ಕಂಥದ್ದು ಬಿಜಾಪುರ, ಹಾವೇರಿನಲ್ಲಿ ಕಡಿಮೆ 1.5 ಕೋಟಿ 2 ಕೋಟಿ ಇದೆ. ಅಲ್ಲಿ 20 ಕೋಟಿ 48 ಲಕ್ಷ ಏನೋ ನಷ್ಟ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು 3 ಒಕ್ಕೂಟಗಳು ಅದರಲ್ಲಿ ಹೈಯೆಸ್ಟ್ ಇದೆ. ಇವೆಲ್ಲ ಕಡಿಮೆ ಇದ್ದಾವೆ. ಇದೆಲ್ಲ 16 ಒಕ್ಕೂಟ, ಕೋಲಾರ ಚಿಕ್ಕಬಳ್ಳಾಪುರ ಆದ ಮೇಲೆ 16 ಆಯ್ತು. ಮೊದಲು 15 ಇದ್ದಿತ್ತು. 16ರಲ್ಲಿ 13 ಒಕ್ಕೂಟ ಲಾಭ ಆಗಿದೆ. 13 ಒಕ್ಕೂಟ ಲಾಭದಲ್ಲಿದ್ದಾವೆ. ಮೊನ್ನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರನ್ನ ಮತ್ತೆ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರನ್ನೆಲ್ಲ ಕರೆಸಿ ಒಕ್ಕೂಟವಾರು ಅವರು ಎಲ್ಲನೂ ಕೂಡ ರಿವ್ಯೂ ಮಾಡಿದ್ದಾರೆ. ಎಲ್ಲೆಲ್ಲಿ ಹೆಚ್ಚು ವೆಚ್ಚ ಆಗ್ತಾ ಇದೆ, ವಿನಾಕಾರಣ ಸ್ಟಾಫನ್ನು ಔಟ್ಸೋರ್ಸಲ್ಲಿ ಮತ್ತು ಡೈಲಿ ವೇಜಸ್ ಮೇಲೆ ಮತ್ತು ಬೇರೆ ರೀತಿಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ರದ್ದು ಮಾಡಿ, ಏನು ಮ್ಯಾನೇಜ್ಮೆಂಟ್ ಕಾಸ್ಟ್ ಇರ್ತಕ್ಕಂಥದ್ದು, ಪರ್ಮಿಸಿಬಲ್ ಲಿಮಿಟ್ ಇರ್ತಕ್ಕಂಥದ್ದು 2% ಆಫ್ ದೇರ್ ಟರ್ನ್ ಓವರ್. ಆದರೆ ಕೆಲವು ಜಾಸ್ತಿ ಇದ್ದಾವೆ. ಅದನ್ನೆಲ್ಲವೂ ಕೂಡ ಇನ್ನು 6 ತಿಂಗಳಲ್ಲಿ 3 ತಿಂಗಳಲ್ಲಿ ಎಷ್ಟೆಷ್ಟು ಕಡಿಮೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಏನೆಲ್ಲ ದುಂದು ವೆಚ್ಚ ಇದೆ, ದುಂದು ವೆಚ್ಚ ಎಲ್ಲವನ್ನು ಕೂಡ ಕಡಿಮೆನೂ ಮಾಡ್ತೇವೆ. ಮತ್ತು ಮಾಡ್ತಕ್ಕಂಥದ್ದಕ್ಕೆ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಡಿಮೆ ಮಾಡಲೇಬೇಕಾಗ್ತದೆ. ಮತ್ತು ಅದು ಜೊತೆಯಲ್ಲಿ ಇನ್ನೂ ಒಂದು ಮುಂದೆ ಹೋಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಂದಿನ ದಿನಮಾನಗಳಲ್ಲಿ ರೈತರಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು, ಅವ್ರಿಗೂ ಕೂಡ ಲಾಭದ. ಇವತ್ತು ರೈತರಿಗೆ ಇದು ಒಂದು ಪ್ರಮುಖ ಉಪಕಸುಬಿದು. ಸಿಲ್ಕ್ ಯಾವ ರೀತಿ ನಮ್ಮ ರೈತರು ಉಪಕಸುಬಾಗಿ ಅದನ್ನು ಒಪ್ಕೊಂಡಿದ್ದಾರೋ, ಅದೇ ರೀತಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇವತ್ತು ಹೈನುಗಾರಿಕೆಯನ್ನು ಉಪಕಸುಬಾಗಿ ರೈತರು ಸ್ವೀಕಾರ ಮಾಡಿದ್ದಾರೆ. ಇದರಿಂದ ಅವರಿಗೆ ನಿರಂತರವಾಗಿ ಬಂಡವಾಳ ಹಣ ಅವರಿಗೆ ದೊರಕೋದ್ರಿಂದ ಹಳ್ಳಿಗಾಡಿನಲ್ಲೂ ಆರ್ಥಿಕ ಚಟುವಟಿಕೆ ನಡೀಲಿಕ್ಕೂ ಕೂಡ ಸಾಧ್ಯ ಆಗಿದೆ. ಆದ್ದರಿಂದ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸರ್ಕಾರದ ನಿಲುವು ಕೂಡ ಇದೆ. ಪ್ರೋತ್ಸಾಹ ಧನ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ 2 ರೂಪಾಯಿ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದ ಮೇಲೆ 5 ರೂಪಾಯಿಗೆ ಹೆಚ್ಚಿದ್ದಾರೆ. ಒಂದಷ್ಟು ಹಣ ಇನ್ನೂ ರೈತರಿಗೆ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನ ಬಿಡುಗಡೆ ಆಗ್ತಕ್ಕಂಥದ್ದು ಬಾಕಿನೂ ಇದೆ.
ಹಿಂದೆ ಆ ಒಂದು ಬಿಜೆಪಿ ಸರ್ಕಾರದಲ್ಲಿ ಏನೆಲ್ಲ ಬಾಕಿ ಉಳಿಸೋದಿದ್ರು 500 ಚಿಲ್ಲರೆ ಕೋಟಿ ಹಣ 700 ಚಿಲ್ಲರೆ ಕೋಟಿ ಹಣ ಬಾಕಿ ಉಳಿಸೋದಿದ್ರು ಅದನ್ನು ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಅದನ್ನೆಲ್ಲನೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಸರಿಸುಮಾರು ಒಂದು 500-600 ಕೋಟಿ ಬಾಕಿ ಇರಬಹುದು. ಮೊನ್ನೆ 200 ಕೋಟಿ ಮಾಡಿದ್ದಾರೆ. ಈಗ 4 ದಿವಸದ ಮುಂಚೆ 200 ಕೋಟಿ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಸಭೆಯಲ್ಲಿ ಎಲ್ಲ ಅಧ್ಯಕ್ಷಗಳು ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರು. ನಮ್ಮ KMF ಅಧ್ಯಕ್ಷರನ್ನು ಮಾಡಿದ್ರು. ನಮ್ಮ ಸಚಿವ ಮಂತ್ರಿಗಳ ಮೇಲೆ ಅದು ಹೆಚ್ಚು ಒತ್ತಡವನ್ನು ತಂದ ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ ಆದಷ್ಟು ಜಾಗ್ರತೆ ಆ ಹಣನೂ ಕೂಡ ಬಿಡುಗಡೆ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ಮ ಸರ್ಕಾರ ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ. ಅದೇ ಜೊತೆನಲ್ಲಿ ಗ್ರಾಹಕರಿಗೂ ಕೂಡ ಹೆಚ್ಚು ಹೊರೆಯಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಾಲಷ್ಟೇ ಅದು ಈಗ ತತ್ಕ್ಷಣದಲ್ಲಿ ಅವ್ಯಾವುದು ನಿರ್ಣಯ ಮುಂದಿಲ್ಲ. ಬರೀ ಹಾಲಿನ ದರ ಮಾತ್ರ ಹೆಚ್ಚಿಸ್ತಕ್ಕಂಥದ್ದು. ಮೊಸರು ಎಷ್ಟು ಜಾಸ್ತಿ ಆಗ್ತದೆ? ಎಲ್ಲ ದರ ಹೆಚ್ಚಳ ಏಪ್ರಿಲ್ 1ರಿಂದನೇ.